ಕೋಟಿ ಖರ್ಚು ಮಾಡ್ತೀವಿ. ಈಗ ಹೊಸ ಶಾಲೆ ನೀವೇನು ಹೊಸದಾಗಿ ಶುರು ಮಾಡ್ತೀರಿ, ಈಗ 800 ಅಂದರೆ ನಾನು ಅದಕ್ಕೆ ಬಂದ ತಕ್ಷಣ ನಾನು ಪ್ರಿನ್ಸಿಪಲ್ ಅವ್ರಿಗೆ ಹೇಳಿದೆ, ಏನು ಅಂತ ಹೇಳಿದರೆ, ಇಲ್ಲ ಮಿನಿಮಮ್ ನೀವು ಅಡ್ಮಿಷನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೆ. ಈ ವಿರೋಧ ಪಕ್ಷದವ್ರು ಅವ್ರು ಹೇಳ್ತಾರೆ ಖಜಾನೆ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ. ಖಜಾನೆ ಖಾಲಿ ಆದರೆ ಜನರ ಕೈಯಲ್ಲಿ ದುಡ್ಡು ಇಲ್ಲ ಅಂತಿದ್ರೆ, ನನಗನ್ಸುತ್ತೆ ಇತಿಹಾಸದಲ್ಲಿ ಇವತ್ತು ಮಾರಿಕಾಂಬಾ ಜಾತ್ರೆ ಇಷ್ಟು ಚೆನ್ನಾಗಿ ಜನರು ಇಲ್ಲಿ ಬಂದು ದೇವಿಯ ಆಶೀರ್ವಾದನ ಪಡೆದು 4 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅದು ಶಕ್ತಿ ಕೊಟ್ಟವರು ಸಿದ್ದರಾಮಯ್ಯ ಸರ್ಕಾರ ಅವರು ಅಂಥೇಳಿ ನಾವು ನೆನ್ಪಿಡ್ಕೊಳ್ಬೇಕಾಗ್ತದೆ. ಇದುವರೆಗೂ ನೀವು ವರ್ಷಕ್ಕೆ 24 ಸಾವಿರ ಬರ್ತದ, 2,000 ರೂಪಾಯಿ ಅಂದರೆ 24,000. ಸುಮಾರು ಈಗ 2.5 ವರ್ಷ ಆಗ್ತಾ ಬಂತು. ಸುಮಾರು 50-60 ಲಕ್ಷ, 50-60 ಸಾವಿರ ಒಬ್ಬೊಬ್ಬರಿಗೆ ನಾವೀಗ ಕೊಟ್ಟಿದ್ದೀವಿ. ಹೌದಲ್ಲ ಹೇಳ್ರಿ ನೋಡೋಣ. ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಇದೆಲ್ಲರಿಗೂ ಕೂಡ ಇದೆಲ್ಲ ಕೊಟ್ಟು ಶಿಕ್ಷಣ ಇಲಾಖೆಯಲ್ಲಿ ನಾನು ಬಂದಾಗ 33,000 ಕೋಟಿ ಮಾಧ್ಯಮದವ್ರು ಇದ್ದೀರಿ. ನೆಕ್ಸ್ಟ್ ಬಜೆಟ್ಟು 37,000 ಕೋಟಿ. ಹೋದ್ಸತಿ ಬಜೆಟ್ಟು 44,000 ಕೋಟಿ. ನಾನು ಖರ್ಚು ಮಾಡೋದು ಬರೀ ನನ್ನ ಇಲಾಖೆಯಲ್ಲಿ ನಾನು ಹೇಳೋದು. ಅದು ಹೆಂಗೆ ಖರ್ಚು ಮಾಡ್ತೀನಿ ಮತ್ತೆ? ಹೆಂಗೆ KPS ಶಾಲೆನ ಬರೀ 500 ಘೋಷಣೆ ಮಾಡಿ ಈಗ ನಾವು ಕಾರ್ಯರೂಪಕ್ಕೆ ತಗೊಳ್ತಾ ಇರೋದು ಎಷ್ಟು ಗೊತ್ತಾ? ನಿಮಗೂ ನಮ್ಮ ಕಮಿಷನರ್ ಅವರು ಇದ್ದಾರೆ. ಟೋಟಲ್ 900 ಶಾಲೆ KPS ಶಾಲೆಗಳನ್ನು ಮೇಲ್ದರ್ಜೆಗೆ ತಗೊಂಡು ನಾವಿವತ್ತು ಮಕ್ಕಳಿಗೆ ಸುಮಾರು 3,500 ಕೋಟಿಯಲ್ಲಿ ಇಡೀ ರಾಜ್ಯದಲ್ಲಿ 900 KPS ಶಾಲೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಚುನಾವಣೆ ಪೂರ್ವಕವಾಗಿ ನಾವೇನು ಮಾಡೋಕ್ಕಾಗಲ್ಲ. ನಾವು ವಿಶ್ವಾಸ ಕೊಟ್ಟಿದ್ವಿ ಮನೆಗೆ. ಭೀಮಣ್ಣವ್ರು ಇಲ್ಲಿ ಸ್ವರ್ಗದಲ್ಲಿ ನಾವು ನಮ್ಮ ಲೀಡರ್ಸು ನಾವೆಲ್ಲ ಕಡೆ ಹೋಗಲಿಲ್ಲ ಅಂದರೆ ನೀವೆಲ್ಲ ಗ್ಯಾರಂಟಿ ಕಾರ್ಡ್ ಎಲ್ಲ ತೊಗೊಂಡು ಮೋಸ್ಟ್ಲಿ ನಿಮ್ಮ ನಮ್ಮನೆಗೆಲ್ಲ ಕೊಟ್ಟಿರ್ತಾರೆ. ಏನಂತ, ನೀವು ನಮಗೆ ಮಾತು ಹಾಕಿದ್ರೆ ಇದೆಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು ಎಲ್ಲೋ. ಅದನ್ನ ನೆನೆಸ್ಕೊಟ್ಟಿದ್ದೀವಿ ಅಷ್ಟೇ. ನಾವು ಜನರ ಕೈಯಲ್ಲಿ ಯಾವತ್ತೂ ಕೂಡ ದುಡ್ಡು ಇರಬೇಕು. ಸಾಹುಕಾರರ ಕೈಯಲ್ಲಿ ದುಡ್ಡಿದ್ರೆ ಏನಾಗ್ತದೆ ಗೊತ್ತಾ? ನೀವು ಬಡವರಾಗ್ತೀರಿ, ಬ್ಯಾಂಕ್ನವರು ಮತ್ತು ಅವ್ನು ಯಾವನು ಒಬ್ಬನಿರ್ತಾನೆ ಅವನು ಮಾತ್ರ ಸಾಹುಕಾರ ಆಗ್ತಾನೆ. ಈ DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇರ್ತಾರೆ, ಯಾವಾಗಲೂ ದುಡ್ಡು ಭಾಳ ಇಂಪಾರ್ಟೆಂಟು. ಬ್ಲಡ್ಡು ಮನುಷ್ಯನ ಬಾಡಿಗೆ, ಮಾರ್ಕೆಟಲ್ಲಿ ದುಡ್ಡು. ಆವಾಗ ಆ ದೇಶ, ಆ ರಾಜ್ಯ, ಪ್ರಾಂತ್ಯ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಇವತ್ತು ನಿಮ್ಮ ಸಿರ್ಸಿ ಜಾತ್ರೆನೂ ಕೂಡ ಭಾಳ ಜೋರಾಗಿ, ಮುಂಚೆ ಎಲ್ಲ ಒಂದು 3-4 ಜಾಯಿಂಟ್ಗಳಿದ್ವು. ಇವಾಗ ಎಷ್ಟೋ ನೋಡಿದಪ್ಪ ಬರ್ಬೇಕಾದ್ರೆ ಹಿಂಗೆ ತಿರುಗ್ತಾ ಇತ್ತು ಜೋರಾಗಿ. ನಾನೇನು ಹೋಗಕ್ಕೆ ಹೋಗಲ್ಲ, ನೀವು ಹೋಗ್ರಿ, ಅವೆಲ್ಲ ಸೇಫ್ಟಿ ಇದ್ದಾವೆ ಅಂತ ಹೇಳಿ ಭಾವಿಸ್ತೀನಿ ಎಲ್ಲ. ಅಂದರೆ ಜನರಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಾಗ ಆ ಸರ್ಕಾರಗಳಿಗೆ ನೆನ್ಪು ಮಾಡಬೇಕು. ಅದೇ ಪುಕ್ಷಟೆ ಕೊಟ್ಟು ನೀವು ಜಾತ್ರೆಗೆ ಹೋಗಿ ಅಂತೇಳಿ ಹೇಳೋದಲ್ಲ. ಇವತ್ತು ಎಷ್ಟೊಂದು ಜನರು ಆ ದುಡ್ಡನ್ನು ಕೂಡಿಸಿ ಬೋರೆಲ್ ಹೊಡ್ಸ್ಕೊಂಡಾರೆ, ಮಕ್ಕಳಿಗೆ ಫೀಸ್ ಕಟ್ಟಾರೆ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ, ಮಕ್ಕಳಿಗೆ ಏನೋ ಒಂದು ತೊಗೊಳ್ತಾರೆ, ಇಲ್ಲ ಅವ್ರ ಭವಿಷ್ಯಕ್ಕೆ ಒಂದು ಬ್ಯಾಂಕಲ್ಲಿ ಹಾಕ್ತಾರೆ. ಅವ್ರ ಭವಿಷ್ಯನ ರೂಪಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಅದು ಒಳ್ಳೆ ಕೆಲಸ ಆದಾಗ, ಈ ಥರ ಕೆಲಸ ಯಾರಾದರೂ ವಿರೋಧ ಪಕ್ಷದವ್ರು ಒಂದು ಮಾಡ್ಯಾರ ನೋಡ್ರಿ, ಒಂದು ಹೇಳೋಣ. ಎಲ್ಲಿ ಮಾಡಿದ್ದಾರೆ? ಸಿದ್ದರಾಮಯ್ಯ ಸಾಹೇಬರು ಹಸುವಿಗೆ ಅನ್ನ ಕೊಡ್ತಾರೆ. ಈ ವಿರೋಧ ಪಕ್ಷದವ್ರು ಇಲ್ಲಿ ಹಸುವಿಗೆ ಹುಳ ಬಿಟ್ಟು ಹೋಗ್ತಾರೆ. ಧರ್ಮ, ಜಾತಿ ನೀವೆಲ್ಲ ನೋಡ್ತಿರಲ್ಲ. ಇಲ್ಲಿ ಹಸುವಿಗೆ ಬಿಟ್ಟು ಹೋಗ್ತಾರೆ. ಅದನ್ನ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೋದು. ಇದನ್ನೆಲ್ಲ ನಾವು ದೂರ ತರಬೇಕಾಗುತ್ತೆ. ಯಾರು ನಿಮ್ಮ ಪರವಾಗಿ ನಿಲ್ತಾರೆ? ಯಾಕಂದರೆ ನನಗನ್ಸುತ್ತೆ, ನಾನು ಭಾಳ ಪುಣ್ಯ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಬೇರೆ ಬೇರೆ ಮಂತ್ರಿಗಳಲ್ಲಿ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಶಿಕ್ಷಣ ಸಚಿವರು ಅಂತ ಹೇಳಿದರೆ ಅದು ಯಾರೂ ತಗೊಳ್ಳೋದೇ ಇಲ್ಲ ಪೋರ್ಟ್ಫೋಲಿಯೋ. ನನಗನ್ಸುತ್ತೆ ನಾನು ಪುಣ್ಯ ಮಾಡಿದ್ದೀನಿ, ಭಾಗ್ಯ ಮಾಡಿದ್ದೀನಿ. ಅದು ಈ ರಾಜ್ಯದ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನು, ಪುಣ್ಯದ ಕೆಲಸವನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು